ಅಂಬಾ 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 ಇದು ಗೌರಿದ ಕೂಗು. ನೀನು ಇಲ್ಲಿದ್ಯಾ? ಈಗಲೇ ಇಟ್ಕೊಂಡೋಗಿ ಹಾಲು ಕರಿತೀನಿ. ಅಂಬಾ ನಂಗೆ ಗೊತ್ತು, ಹೆಂಗ್ಸೇನೆ, ಪ್ಯಾಂಟ್ ಹಾಕೊಂಡಿದ್ದಾಳೆ ಅಷ್ಟೇ. ಅಂಬಾ ಅಂಬಾ ನಿನ್ನಸನು ಕಳೆದೋಗಿದ್ಯಾ? ಹೌದೌದು. ನಿನ್ನಸು ಯಾವ ತರ ಇದೆ? ನನ್ನ ಹಾಗೆ ಇದೆ. ಎಲ್ಲ ಸುಳ್ಳು. ಹಸುಗೆ 4 ಇರುತ್ತೆ, ನಿನ್ಗೆ 2 ಇದೆ ಕಾಲು. ಪರವಾಗಿಲ್ವೇ? ಯಾವೂರಿಗೆ? ಚಂದ್ರಪುರಕ್ಕ? ಯಾರ ಮನೆಗೆ? ಬಾಲಗೋಪಾಲ್ ರಾಯರ್ ಮನೆಗೆ. ಓ, ಬಾಲು ಮಾವನ್ ಮನೆಗ? ನಮ್ಮನೆ ಹತ್ರನೇ ಇರೋದು. ಅಯ್ಯೋ, ಹೊತ್ತಾಗೋಯ್ತು. ಇನ್ನೂ ಹಸು ಹುಡುಕಿ ಹಾಲ್ ಕರಿಬೇಕು. ನಾನ್ ಬರ್ತೀನಿ. ನಿನ್ ಹಸು ಹೆಸರೇನಂದೆ? ಗೌರಿ. ಓ, ಗೌರಿನಾ? ಅದಾಗ್ಲೇ ಮನೆಗೆ ಹೋಯ್ತಲ್ಲ. ನೀ ನೋಡ್ದ್ಯಾ? ಇದೇ ದಾರಿಲಿ ನಡ್ಕೊಂಡು ಹೋಯ್ತು. ನಡ್ಕೊಂಡೋಯ್ತಾ? ಹಾಗಾದ್ರೆ ನಮ್ಮನೆ ಹಸುನೆ. ಸದ್ಯ ಹುಡುಕೋ ತಪ್ತು. ನಡಿ ಮತ್ತೆ. ಒಂದ್ ನಿಮಿಷ, ಇದನ್ ಹಿಡ್ಕೋ. ಹಾಗೆ ಈ ಬ್ಯಾಗ್ ನೋಡಿದ್ಯಾ? ಇದನ್ನ ಬಾಂಬೆಯಿಂದ ತಂದಿದ್ದು. ಭಾರನೇ ಇಲ್ಲ ನೋಡು. ಹಿಡ್ಕೊಂಡು ನೋಡು. ಹಾಗೆ ತೂಕ ಇದೆ. ತೂಕ ಇದೆ, ಭಾರ ಇಲ್ಲ. ಓಹ್, ಹೌದೌದು, ನಂಗೆ ಗೊತ್ತೇ ಆಗ್ಲಿಲ್ಲ. ಇದನ್ನು ಹಾಕೋ. ನಿನ್ ಹೆಸರೇನು? ನನ್ನ ಹೆಸರು ರಾಜ. ರಾಜ ಅಂತ. ರಾಜನಾ? ನಿನ್ ಕಿರೀಟ ಎಲ್ಲಿ? ಕಿರೀಟನ ಈ ಸರಿ ಸಿರ್ಸಿ ಜಾತ್ರೆ ತಗೋತೀನಿ. ಏನ್ಲ ರಾಜ, ಎಂತ ಅದೃಷ್ಟ ಮಾಡಿದಿಲ್ಲ. ಇದು ಬೊಂಬೈ ಬ್ಯಾಗ್, ಗೊತ್ತಾ? ತೂಕ ಇದೆ, ಆದ್ರೆ ಭಾರ ಇಲ್ಲ. ಏನು ಬೊಂಬಾಟ ಕಾಣಿಸ್ತಾ ಇದ್ದಿಲ್ಲಲ್ಲ ಇವತ್ತು. ಏನು ಪರ್ಸನಾಲಿಟಿ ಇಲ್ಲ ನಿಂದು. ಆಹಾ, ಕನ್ನಡಕದೊಳಗಡೆ ಕಣ್ಣು ಹಂಗೆ ಮಿರಿ ಮಿರಿ ಮಿಂಚ್ತಾವೆ, ತುಟಿ ಹಂಗೆ ಪಿಟಿ 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 ಅಂತ ಐತೆ. ಗೊತ್ತೀಯಾ? ಕರ್ಕೊಂಡೋಗ್ ಬಿಡ್ತೀನಿ. ಅಯ್ಯೋ ಬೇಡಪ್ಪ, ನೀ ತುಂಬಾ ಸ್ಪೀಡು, ನಂಗ್ ಭಯ ಆಗುತ್ತೆ. ನಿಂಗೆ? ನನಗ್ ಸ್ಪೀಡ್ ಅಂದ್ರೆ ತುಂಬಾ ಇಷ್ಟ. ಬಾಂಬಾಯ್ ಬ್ಯಾಗು ಸಂದಾಗೆ ಐತೆ, ಬಂದಿದ್ರೆ ಮನೆ ಗಂಟ ಕರ್ಕೊಂಡೋಗ್ ಬಿಡ್ತಾ ಇದ್ದೆ. ಬಾಲ್ಗೋಪಾಲ್ ರಾಯರ್ ಮನೇಲಿರ್ತೀನಿ, ಅಲ್ಲಿಗೆ ಬಂದ್ಬಿಡು. ಓ, ನಂಗ್ ಗೊತ್ತಿಲ್ವಾ? ಲಗೇಜ್ ಜೋಪಾನ ರಾಜ. ಬೊಂಬೈ ಬ್ಯಾಗು ಐಸ, ತೂಕ ಇದೆ ಐಸ, ಭಾರ ಇಲ್ಲ ಐಸ. ಬೊಂಬೈ ಬ್ಯಾಗು, ಅಬ್ಬಾ ಹೆಣ ಭಾರ. ಹೆಂಗೆ? ಫಸ್ಟ್ ಕ್ಲಾಸ್. ಹಿಂದಿನ ಸೀಟು ಯಾವಾಗಲೂ ಖಾಲಿನೇಯ. ಬೇಕಾದವ್ರಿಗೆ ಬೇಕಾದಂಗೆ ಬೇಜಾರು ಮಾಡ್ಕೊಳ್ದೆ ಉಪಯೋಗಿಸಬಹುದು. ಧಾರಾಳವಾಗಿ. ನೀನು ಬೈಕ್ ಏನು ಪಬ್ಲಿಕ್ ಬಸ್ ಸರ್ವಿಸಾ? ಎಲ್ಲಾದ್ರೂ ಉಂಟಾ? ಇದು ನನ್ನ ಪ್ರೈವೇಟ್ ಕುದುರೆ ಮರಿ. ಬೇಕಾದವ್ರಿಗೆ ಬೇಕಾದಾಗ ಮಾತ್ರ ಇಲ್ಲಿ ಜಾಗ. ನಿಮ್ಗಂಗಲ್ಲ ಬಿಡಿ, ಯಾವಾಗ್ಲೂ ಕಾದಿರ್ತೈತೆ, ಖಾಲಿನೂ ಇರ್ತೈತೆ. ಸರಿ ಸರಿ, ನೀನ್ ಹೊರಡು. ನನ್ಗೆ ಬೇಕಾದ್ರೆ ನಾನೇ ಬರ್ತೀನಿ. ನೀನ್ ಏನು ತೊಂದರೆ ತಗೋಬೇಡ. ಬಾಯ್. ತೊಂದ್ರೆ ಇಲ್ಲ ಬಂತು. ಆನಂದ ಆನಂದ. ಬರ್ತೀನಿ. ಮರಿಬೇಡಿ ಈ ಸೀಟ್ನ. ಓಕೆ ಚಿಕ್ಕಮ್ಮ. ಏನಮ್ಮ ನಿನ್ ಹುಡುಗಾಟ? ನಿಮ್ ಬುದ್ಧಿಗೆ ಇದೆಯೋ ಇಲ್ಲೋ? ಯಾರೀ ರಾಧಮ್ಮ? ಸದ್ಯ ಏನೂ ಆಗ್ಲಿಲ್ಲ ತಾನೇ? ದೇವ್ರ ದಯೆ ಏನೂ ಆಗ್ಲಿಲ್ಲ. ನಮ್ಮ ಅಕ್ಕನ ಮಗಳು ಶುಭ ಅಂತ ಇರ್ಲಿಲ್ವೇ? ಇವಳೆ. ಓ ಶುಭ, ಅವರು ಶುಭಮ್ನವರು ಅಂತ. ನಮಸ್ಕಾರ. ಅವ್ರ ಮಗಳು ಸುಲೋಚನಾ. ನಮಸ್ಕಾರ. ಕನ್ನಡಕ ಹಾಕೊಂಡಿಲ್ಲ. ನಮಸ್ಕಾರ. ಹಾಯ್. ನೋಡಮ್ಮ. ಅಲ್ಲಮ್ಮ, ಹೋಗಿ ಹೋಗಿ ಅವನ್ ಹಿಂದೆ ಯಾಕೆ ಬರೋಕ್ ಹೋದೆ? ಯಾಕೆ ನೀವೆಲ್ಲ ಇಷ್ಟು ಗಾಬರಿ ಆಗಿದ್ದೀರಿ? ನಾನೇನ್ ಚಿಕ್ಕ ಮಗುನಾ? ಹಾಗಲ್ಲ, ಅವನ ವಿಚಾರ ನಿಂಗ್ ಗೊತ್ತಿಲ್ಲ. ಈ ಊರ್ನಲ್ಲಿ ಕಂಡ್ ಹುಡುಗಿಯರ್ ಬೆನ್ನಿಗ್ ಬಿತ್ ಕಾಡೋದೇ ಅವನ್ ಕೆಲ್ಸ. ಅವನ್ ಬೈಕಿನ ಶಬ್ದ ಕೇಳಿದ್ರೆ ಊರಿನ ಹುಡುಗಿರೆಲ್ಲ ಹೆದರ್ತಾರೆ. ಊರಿನ ಹುಡುಗಿರಿ ಯಾಕೆ? ನಂಗೆ ಭಯ ಆಗತ್ತೆ ಅಲ್ವೇನಮ್ಮ? ಅಲ್ಲಮ್ಮ, ನೀ
ನೀನ್ ಯಾಕಮ್ಮ ಒಬ್ಳೆ ಬಸ್ಸಲ್ಲಿ ಬರಕ್ ಹೋದೆ? ಒಂದ್ ಕಾಗ್ದ ಹಾಕಿದ್ರೆ ನಾವೇ ಯಾರಾದ್ರೂ ಬರ್ತಿದ್ವಿ. ನಿನ್ನೆ ಪರೀಕ್ಷೆ ಮುಗೀತು, ಬೆಳಿಗ್ಗೆ ಡ್ಯಾಡಿಗೆ ಹೇಳ್ದೆ, ಬಸ್ ಹತ್ ಬಂದ್ಬಿಟ್ಟೆ ಅಷ್ಟೇ. ಯಾಕೆ ನಾನ್ ಬಂದಿದ್ ಇಷ್ಟ ಆಗ್ಲಿಲ್ವಾ? ಅಯ್ಯೋ ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ? ನೀನ್ ಬಿಟ್ರೆ ನಮ್ಗೆ ಬೇರೆ ಇನ್ಯಾರಿ? ಅದಕ್ಕೆ ರಜೆ ಪೂರ್ತಿ ನಿನ್ ಜೊತೆನೆ ಇರೋಣ ಅಂತ ಬಂದ್ಬಿಟ್ಟೆ. ಅಡ್ಬಿದ್ದೆ. ಅರೆ ಕಾಳ, ಬಾರೆ ಬಾ. ಏನು ಜಮ್ ಜಮ್ ಅಂತ ಕಾಣಿಸ್ತಾ ಇದ್ಯಾ? ಗಮ್ ಗಮ್ ಅಂತ ಸುವಾಸನೆ ಬೇರೆ. ಗಮಲ್ದ ಎಣ್ಣೆ ಇಷ್ಟ ಆದವ್ರಿಗೆ ಇಷ್ಟ ಆಗಂಗ್ ಇರ್ಬೇಕು ನೋಡಿ. ಚೆನ್ನಾಗೇ ಇದೀಯಾ, ಒಳ್ಳೆ ಹೀರೋ ತರ ಕಾಣಿಸ್ತಿದ್ಯಾ. ಏನೋ ದೊಡ್ಡ ಮನ್ಸು ಬಿಡಿ ನಿಮ್ದು. ನೀವು ಸಂದಾಗೆ ಇದ್ದೀರಿ, ನೆಗಿ ನೆಗಿ ಮೈಯೇ, ಬಿಗಿ ಬಿಗಿ ಬಟ್ಟೆ, ವೈನಾಗಿದ್ದೀರಿ. ಏನೋ ತಗ್ಲಾಕೊಂಡಿದ್ದೀರಿ? ಲೇಡೀಸ್ ಪರ್ಸು ಆ ನೋಡೇ ಇಲ್ವಾ? ನಾಜೂಕಾಗೈತೆ ಬಿಡಿ. ಅಂತೂ ಲೇಡೀಸ್ ವಿಷಯನ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ಯಾ. ಏನೋ 10 ಜನ ತಾವು ಕಂಡಿದ್ದು, ಕೇಳಿದ್ದು, ಕಲ್ತದ್ದು. ಏನಿದು? ಸರಿ ಕಟನ್ನ ಅಲ್ಲ, ಬರೀ ಕಾಟನ್. ಏನ್ ವಿಶೇಷ? ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ಯಾ? ನನ್ ಕುದುರೆ ಮರಿ ತಗೊಂಬಂದು ಆಚೆ ಕಡೆ ನಿಲ್ಸಿವ್ನಿ. ಒಂದ್ ಗಳಿಗೆ ನೀವು ಬಂದು ಅದ್ರ ಮ್ಯಾಗ ಕುಂತ್ ಬಿಟ್ರೆ, ಕೂತ್ಕೊಂಡ್ಬಿಟ್ರೆ ನಿಮಗ್ ತಿಳಿದೇ ಇರೋದು ಏನದೇ ಬಿಡಿ. ಕಾಲೇಜ್ನಾಗ ಬೇರೆ ಓದ್ತಾ ಇವ್ರಿ, ಅಡ್ಡಿ ಐಕ್ಲು ತೊಂದ್ರೆ ಏನು ಅನ್ನೋದನ್ನು ನಾನೇ ಬಾಯ್ ಬಿಟ್ ಬೇರೆ ಹೇಳ್ಬೇಕಾ? ಹೇಳು ನೋಡೋಣ. ಅದೇನೋ ನೋಡಿ, ಒಂಟಿಯಾಗಿರ್ಬೇಕು ಅಂದ್ರೆ ಮೆಟ್ನಾಗ ಹೊಡ್ದಂಗ ಆಯ್ತದೆ. ಮನೆನಾಗ ಬೇರೆ ನೀವೊಬ್ರೆ, ಓ ಕಷ್ಟ ಬಿಡಿ. ಕೈನಾಗ ವೈನಾದ್ ಬೆಣ್ಣೆ ಮಾಡಿಕೊಂಡು ತುಪ್ಪಕ್ಕೆ ಯಾಕೆ ಹುಡುಕ್ಬೇಕು? ಏನಂತೀರಿ? ಅದಕ್ಕೆ ಸಲೀಸಾಗ್ ಬಂದ್ಬಿಟ್ಟೇನೋ. ಕಂಪ್ನಿ ಕೊಡವ ಅಂತ. ನನ್ಗೂ ಇವತ್ತು ಪುರ್ಸತ್ತಿನೇನೆಯ. ನನ್ನಿಂದ ರವಷ್ಟು ನಿಮಗ್ ಖುಷಿ ಆಗೋದಾದ್ರೆ ಅದ್ರಾಗ ನಂದೇನಿರ್ತೈತೆ? ಎಲ್ಲ ಶಿವನ್ ಲೀಲೆ. ಜೀವನ್ದಾಗೆ ಒತ್ಕೊಂಡೋಗೋದು ಏನೂ ಇರಲ್ಲ ಬಿಡಿ. ಇವಾಗ ನಾನೇನ್ ಮಾಡ್ಬೇಕು ಅಷ್ಟ್ ಹೇಳು. ಅವತ್ತು ಕರೀದೇ ಇದ್ರು ಬಂದು ನಾನು ಕುದುರೆ ಮರಿಯಿಂದ ಕುಂತ್ಕೊಳ್ಳಿಲ್ವಾ? ಹಂಗೆ ಒಂದ್ ಕಿತಾಬ್ ಬಂದು ಕುಂತ್ಕೊಳ್ಳಿ, ಊರಾಗೆಲ್ಲ ಸುತ್ತಾಡ್ಕೊಂಡು ಹಂಗೇ ತೇಲಾಡ್ಸ್ಕೊಂಡು ಪಾಟದ ಮನೆ ಗಂಟ ಹೋಗವ. ಆಮ್ಯಾಗ ನಿಮ್ಗೆ ಎಲ್ಲ ಗೊತ್ತಾಯ್ತೈತೆ. ಮೈ ಪೂರ್ ಕಾಳ, ಐ ಆಮ್ ಸಾರಿ. ನನಗೀಗದೆಲ್ಲ ಏನು ಬೇಕಾಗಿಲ್ಲ. ನಾನೀಗಾಗ್ಲೇ ರಾಜ ಜೊತೆ ಊರೆಲ್ಲ ಸುತ್ತಾಡಿದೀನಿ. ತಾವಿನ್ ಹೊರಡಬಹುದು. ಹಂಗನ್ಬಿಟ್ರೆ ಹಿಂಗೆ ನ್ಯಾಯನ? ಒಂದ್ ಕಿತ ಬೇಕು, ಒಂದ್ ಕಿತ ಬೇಡ್ವಾ? ಶಿವ ಮೆಚ್ಚನ? ಯಾಕೆ ಬೇಕಿಲ್ಲ? ಅದನ್ ಕೇಳಕ್ ನೀನ್ ಯಾರೋ? ಅನ್ಯಾಯ, ಓ ಅನ್ಯಾಯ. ಇಷ್ಟು ಬೇಗ ಮರ್ತ್ಬಿಟ್ರೆ ಹೆಂಗೆ? ಮೈಗೆ ಈ ನನ್ನ ಮೈ ನಂಗೆ ಟಚಿಂಗ್ ಮಾಡಿಸ್ಕೊಂಡು ಜಮ್ ಅಂತ ಜಮಾಯಿಸ್ಕೊಂಡ್ ಕುಂತ್ಕೊಳ್ಳಿಲ್ವಾ? ಕೆಪ್ತಿ ಮಾಡ್ಕೊಳ್ಳಿ. ಆಗ್ನಿಲ್ವಾ? ಕೆಪ್ತಿ ಮಾಡಿಸ್ತೀನಿ. ಅವ್ರು ಬ್ಯಾಗ್ ಆಗ ಕಿತ್ಕೊಂತಿದ್ಯಾ? ನನ್ನ ಮಗ ಗೋಡೆ ಬಂದಂಗ ಅಡ್ಡ ಬಂದ್ಬಿಟ್ಟಲ್ಲ. ನನ್ ಗೋಡೆ ಗಿಡೆ ಅಂದ್ರೆ ಚೆನ್ನಾಗಿರ್ಲ ತಿಳ್ಕೊಂಡ್ಬಿಡು. ಅಪ್ಪಣ್ಣಿ ನಮ್ ಬಾಲು ಮಾವನ್ ಮನೆ ಬಂದ್ರೆ ನಿಂಗೇನ ಇವಾಗ? ಕೈ ಗಂಟ ಬಂದಿದ್ ಮೈ ಗಂಟ ಬರ್ನಿಲ್ವಲ್ಲೋ? ಇನ್ನು ಅನ್ನಕ್ ಮಣ್ಣಾಕ್ಬಿಟ್ಟಲ್ಲೋ. ಇರ್ಲಿ, ಎಲ್ಲೋಯ್ತದೆ. ಬರ್ತಾನೆ ಇರ್ತೀನಿ. ಬರ್ತೀನಿ. ಇದನ್ನ ಅವ್ನ್ ತೋಟದ ಮನೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಯಾಕೊಂತರ ಇದೆಯಾ ಶುಭ? ಅವ್ನ್ ನಿನ್ ಬ್ಯಾಗ್ ವಾಪಸ್ ಕೊಟ್ನಲ್ಲ. ಶುಭ ಏನೋ ನಿನ್ಗೇನಾಗ್ಬೇಕಿತ್ತು? ನನ್ ಮೇಲೆ ಯಾಕೆ ಇರಕ್ತೀಯಾ? ನಾನೇನ ಮಾಡ್ದೆ? ನನ್ನ ಮೈ ಮೇಲೆ ಅವ್ನ್ ಕೈ ಹಾಕ್ತಿದಾಗ ನೋಡ್ತಾ ನಿಂತಿದ್ಯಲ್ಲ, ನಾಚಿಕೆ ಆಗಲ್ಲ? ನಾನೇನ್ ಮಾಡ್ಬೇಕಿತ್ತು? ಅದನ್ನು ನಾನೇ ಹೇಳ್ಬೇಕಾ? ಕಣ್ಸಲ್ವಾ ನೀನು? ಒದಿಬೇಕಾಗಿತ್ತು. ಅಯ್ಯಪ್ಪ, ನನ್ ಕೈಯಲ್ಲಿ ಆಗಲ್ಲಮ್ಮ. ಅವ್ನು ಒದ್ಬಿಟ್ರೆ ಅಷ್ಟೇ ನನ್ ಚಟ್ನಿ ಮಾಡ್ಬಿಡ್ತಾನೆ. ಪೆದ್ದ, ಒದಿಯೋ ತಾಕತ್ತಿಲ್ಲ, ಬಂದ್ಬಿಟ್ಟ ಹೊಲಕಿರ್ಕೊಂಡು. ಯಾಕೋ ಬಂದ ನಮ್ಮ ಮನೆಗೆ? ಮತ್ತೆ ಸ್ವಲ್ಪ ಔಷಧಿ ಹಚ್ಚಿ ಆಸೆ ಆಗುತ್ತೆ. ಅಯ್ಯ, ಈ ಮುಖಕ್ಕೆ ಔಷಧಿ ಬೇರೆ. ಒಂದೇ ಒಂದ್ಸಲ ಹಚ್ಚೆ. ಅವನ್ನ ಒದ್ ಬಾ, ಔಷಧಿ ಹಚ್ತೀನಿ. ಮೊದ್ಲು ಔಷಧಿ ಹಚ್ಚು, ಆಮೇಲೆ ಹೋಗಿ ಒದಿತೀನಿ. ಮೊದ್ಲು ಒದ್ ಬಂದ್ರೇನೆ ಔಷಧಿ. ಅವ್ನ್ ಒದ್ ಬಂದ್ರೆ ಖಂಡಿತ ಔಷಧಿ ಹಚ್ಚಿಯ. ಮೊದ್ಲೋಗಿ ಅವನ ಒದ್ ಬಾ, ಹೋಗು. ಕಾರಣ ಏನ್ಲ ಗಲ್ಡ? ನಾ ಹೇಳಿದ್ರೆ ಬೇಜಾರ್ ಮಾಡ್ಕೊಳಲ್ಲ ತಾನೇ? ನೀನ್ ಯಾವ ಮರದ ತಪ್ಪು ಅಂತ ಬೇಜಾರಲ್ಲ? ಅದೇನ್ ಹೇಳು. ಅದು ನಿನಗ್ ಒಂದೇ ಒಂದ್ಸಾರಿ ಅದೇನ್ ಸರಿಯಾಗಿ ಓದಲ್ಲ. ಒಂದೇ ಒಂದ್ಸಾರಿ ನಾನ್ ನಿನ್ ಓದಿಲ್ಲ. ಇನ್ನೊಂದ್ ಕಿತಾಬಗಳ ನಿನ್ ಕೈ ಮುಗಿತೀನೋ ಕಾರಣ. ನನ್ ಕಷ್ಟ ಅರ್ಥ ಮಾಡ್ಕೊಳು. ಅವಳು ನಿನ್ನ ಒಂದ್ಸಾರಿ ಒದ್ ಬಂದ್ರೆ ಮಾತ್ರ ಔಷಧಿ ಹಚ್ತಾಳಂತೆ, ಇಲ್ದಿದ್ರೆ ಇಲ್ವಂತೆ. ಅಡ್ಡಿ ಮಾಕ ರಂಕಲಾಡೆಗೆ. ಹ್ಞೂ ಕಣೋ, ಎಷ್ಟ್ ಕೇಳಿದ್ರು ಆಗಲ್ಲ ಅಂತಾಳೆ.
ನನ್ನ ಹತ್ರ ಒಂದ್ಸರಿ ಒದ್ಸ್ಕೊಳು. ಸರಿ ಮದುವಂತೆ ಬಿಡು. ಎಲ್ಲಿ ಇಲ್ವದಿಲ್ಲ ತಾಳಲೇ ಬಡ್ಡೆತ್ತದೆ ಎಸ್ಪಸ್ ರೈಲ್ ಬಂದಂಗ್ ಬಂದ್ಬಿಡ್ಬೇಡ. ಮದುವೆಕ್ ಮುಂಚೆ ನಾನು ಹೇಳ್ದಂಗ್ ಕೇಳು. ನನ್ನ ಹತ್ರ ಒಸ್ಕೊಳ್ಳಂಗಿದ್ರೆ ನೀನ್ ಏನ್ ಹೇಳಿದ್ರು ಕೇಳ್ತೀನಿ. ತಗ ಇದನ್ ಕೊಡಿ. ಅಯ್ಯಪ್ಪ ವಾಸನೆ ನನ್ ಕೈಲಾಗಲ್ಲಪ್ಪ. ಹಂಗಾರ ನಂಗೇನಂತ ಬಿಡು. ಔಷಧಿ ತಿಕ್ಕಿಸ್ಗಳ ಆಸೆ ನಂಗೆ ಮರ್ತ್ ಬಿಡು. ಇಲ್ಲ ಕುಡಿತೀನಿ. ಕುಡಿದ್ಮೇಲೆ ನನ್ನ ಹತ್ರ ಒಸ್ಕೋಬೇಕು. ಈಗ ಓದಿಲ್ಲ. ಆ ಚಿತ್ರಾಂಗನ ಹಿಂಗ್ ಹೇಳ್ಕೊಂಡು ಬಿಟ್ಟ ತಪ್ಕೊಂಡು ನಾನ್ ಹಿಂಗ್ ಮುತ್ಕೊಟ್ನಲ್ಲ ಹಂಗ ಅವಳು ಕೊಟ್ಬಿಟ್ ಬಾ. ಅವಾಗ ನೀನು ನಂಗೆ ಎಲ್ ಬೇಕಾರು ಹೆಂಗ ಬೇಕಾರು ಓದಿವಂತ ನಾನು ಓದಿಸ್ಕೊಂತೀನಿ. ನಾನು ಈಗ್ಲೇ ಹೋಗ್ತೀನಿ. ಆಮೇಲೆ ಹಂಗ ಮೋಸ ಮಾಡ್ಬಾರ್ದು. ಎಷ್ಟು ಧೈರ್ಯ ನಿನ್ಗೆ? ಏನೋ ಪೆದ್ದ ಆದ್ರೂ ಒಳ್ಳೆ ಹುಡುಗಂತ ಸದರ ಕೊಟ್ಟಿದ್ದಕ್ಕೆ ಇಂಥ ನೀಚ್ ಕೆಲ್ಸನ ಮಾಡೋದು. ಒಬ್ಳೆ ಮಲಗಿರುವಾಗ ಕುಡಿದು ಒಳಗ್ ಬಂದು ಹೀಗೆ. ಆ ಕಾಳನ್ಗೂ ನಿನ್ಗೂ ಏನೋ ವ್ಯತ್ಯಾಸ? ಏಯ್ ನನ್ ಕೆಲ್ಸ ಯಾಕೆ ಒಳಗ್ ಬಂದೆ? ಅಲ್ ನೋಡು, ಹಸಿರು ಬಟ್ಟೆ ಕಟ್ಟಿದ್ರೆ ನೀನ್ ಒಳಗ್ ಬರ್ಬೋದು ಅಂತ ಅವತ್ ನೀನೇ ತಾನೇ ಹೇಳಿದ್ದು. ಅವತ್ತು ಹೇಳ್ಬಿಟ್ಟು ಈಗ ಈಗ ನನ್ ಕೆನ್ನೆಗೆ ಹೊಡಿತ್ಯಾ? ನೋಡೋ, ಇದೇ ಕಡೆ ನಾನ್ ಇಲ್ಲಿರೋವರೆಗೂ ಈ ಮನೆ ಹೊಸಲು ತೊಳಿಬೇಡ. ನನಗ್ ನಿನ್ ಮುಖ ತೋರಿಸ್ಬೇಡ. ಗೆಟ್ ಔಟ್ ಯು ಬ್ಲಡಿ ಸ್ಕೌಂಡ್ರಲ್. ನನಗ್ ನಿನ್ ಮುಖ ನೋಡೋಕು ಅಸಹ್ಯ ಆಗತ್ತೆ. ನಡಿ ಆಚೆಗೆ, ನಡಿ ಆಚೆಗೆ, ನಡಿಯೋ. ನಿನಗೆ ಗೊತ್ತಿದ್ಯೇನೋ? ಆ ಕಾಳನೇ ಹೇಳಿದ್ದು. ಅವನು ಮಾಡು ಅಂದ ನೀನ್ ಮಾಡ್ಬಿಟ್ಟೆ. ಯಾಕೋ ಹಾಗೆ ಮಾಡ್ದೆ? ಎಲ್ಲ ನಿನ್ನಿಂದಾನೆ. ನನ್ನಿಂದ? ಮತ್ತೆ ಅವತ್ ನಂಗೆ ಔಷಧಿ ಹಚ್ಬಿಟ್ಟಿದ್ರೆ ನಾನು ಹೀಗೆಲ್ಲ ಮಾಡ್ತಿದ್ನ? ನಿನ್ ಕಾಳ ಒದ್ ಬಂದ್ರೆ ಮಾತ್ರ ಔಷಧಿ ಹಚ್ಚದ ಅಂದೆ. ಅವ್ನು ನಿನ್ನ ಮುತ್ಕೊಟ್ ಬಾ ಆಮೇಲೆ ಒದಿಸ್ಕೊತೀನಿ ಅಂತ ಹೇಳ್ದ. ಎಲ್ಲ ನಿಮ್ಮಿಬ್ರಿಂದಾನೆ ಅಲ್ವೋ ರಾಜ? ನೀನ್ ಇಷ್ಟು ದಡ್ಡ ಆದ್ರೆ ಅದ್ ಹೇಗೋ ಬದುಕ್ತಿಯಾ? ಈಗ ನಿಮ್ಮನೇಲಿ ಗೌರಿ ಇದೆ ಅಲ್ವಾ, ಅದಕ್ ಕಸ ಹಾಕಿದ್ರೆ ತಿನ್ನುತ್ತೇನೋ?
ತಿನ್ಬಿಡುತ್ತೆ ಅಮ್ಮಣ್ಣಿ. ಅದು ಹುಲ್ಲು ಹಾಕಿದ್ರೆ ಮಾತ್ರ ತಿನ್ನೋದು ಅಲ್ವೋ? ಆ ಗೌರಿಗೆ ಅಷ್ಟೊಂದ್ ಬುದ್ಧಿ ಇದೆ, ನಿನಗಿರೋದ್ ಬೇಡ್ವಾ? ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದನ್ನ ನೀನೇ ತಿಳ್ಕೋಬೇಕು. ಈಗ ನಾನು ಏನ್ ಮಾಡ್ಬೇಕು? ಆ ಕಾಳಂಗೆ ಒದ್ಬಾ ಅಂತ ಮಾತ್ರ ಹೇಳ್ಬೇಡ. ಅದನ್ ಬಿಟ್ಟು ಬೇರೆ ಏನ್ ಬೇಕಾದ್ರು ಹೇಳು, ನಾನು ಮಾಡ್ತೀನಿ. ರಾಜ, ಎಷ್ಟೊತ್ಕೋ ಮನೆಗ್ ಬರೋದು? ಬೆಳಗ್ಗೆ ತಿಂಡಿ ಕೂಡ ತಿಂದೆ ಹೋಗಿದೀಯಲ್ಲೋ. 3 ಗಂಟೆ ಆದ್ರೂ ಮನೆಗ್ ಬರ್ಬಾರ್ದೇನೋ? ಎಲ್ ಪೋಲಿ ಎಲಿಯಕ್ ಹೋಗಿದ್ಯೋ? ಸೌಖ್ಯಾನ ಕ್ಷೇಮಾನ ಆರೋಗ್ಯ ಜೋಪಾನ. ಅಯ್ಯೋ ಮುಂಡೆದೆ, ಇವನ್ಗೇನ್ ಬಂತ್ರಿ ಹೊಸ ರೋಗ? ನಿನಗಿತ್ತಲ್ಲ ಅದೇ. ಅಪ್ಪ, ನಾನ್ ಮನ್ಸಲ್ಲ ಅದೇನೋ ಅನ್ಕೊಂಡಿದೀನಿ, ಅದಾಗುತ್ತಾ ನೋಡಿಳಪ್ಪ. ನೋಡೆ, ಶಾಸ್ತ್ರ ಹ್ಯಾಕ್ ಕೇಳಬೇಕು ಅಂತ ನಿನ್ ಮಗನ್ ನೋಡ್ ಕಲ್ತ್ಕೊಳೆ. ಚೆನ್ನಾಗಿದೆ ಜೋಡಿ. ಇವನೊಬ್ಬೆಪ್ಪ, ನೀವಾಗ ಅಪ್ಪ. ಏನ್ ಹೇಳ್ಬೇಕು ಮರೇ? ಅದೇ ನಾನ್ ಮನ್ಸಲ್ಲಿ ಏನೋ ಅನ್ಕೊಂಡಿದ್ದೀನಲ್ಲ, ಅದಾಗುತ್ತಾ ನೋಡೇಳಪ್ಪ. ಈ ಅಮಾವಾಸ್ಯೆ ಕಳೆದ್ಮೇಲೆ ನಿಂಗ್ ಶುಕ್ರ ದಶೆ. ಅದಕ್ಕೂ ಮೊದ್ಲು 2 ಗಂಡ ಇದೆ. 2 ಗಂಡನೋ 2 ಹೆಂಡ್ತಿನ ಸರಿಯಾಗಿ ನೋಡೇಳಪ್ಪ. ಗಂಡ ಮರಿ, ಗಂಡಾಂತರ. 1 ಗಂಡ ಈ ಕಡೆಯಿಂದ ಒದಿತಾ ಇದೆ, ಇನ್ನೊಂದು ಗಂಡ ಈ ಕಡೆಯಿಂದ ಜಾಡಿಸ್ತಾ ಇದೆ. ಈಗ ನೋಡೇಳಪ್ಪ. ಹೆದರ್ಕೋಬೇಡ ಕಣೋ, ನೀನ್ ಮನ್ಸಲ್ಲಿ ಅನ್ಕೊಂಡಿದ್ ಕೆಲ್ಸ ಖಂಡಿತವಾಗ್ಲೂ ಆಗುತ್ತೆ. ಇನ್ 20 ವರ್ಷ ಶುಕ್ರ ನೀನ್ ನೇರವಾಗಿ ನೋಡ್ತಾನೆ. ಶುಕ್ರ ಅವ್ನ್ ನೇರವಾಗಿ ನೋಡೋದ್ ಹಾಗಿರ್ಲಿ, ನೀನೀಗ ಎದ್ದೊಳಗ್ ಊಟಕ್ಕೆ ಹೋಗದೆ ಇದ್ರೆ ಶನಿ ದೇಶ ಪ್ರಾರಂಭವಾಗುತ್ತೆ. ಎದ್ದಡಿಯ ಒಳಗೆ ಹೋಗ್ ಕೈ ಕಾಲ್ ತೊಳ್ಕೊ ಹೋಗು. ಲೇ ಸುಲೋಚನಾ, ಆ ಪುಸ್ತಕ ಅಲ್ಲಿ ಬಡ್ದು ಮೊದ್ಲ ಅವನ್ಗೊಂದು ತೂಟಕ್ ಹಾಗೆ. ರಾಜ ರಾಜ. ಸೋಡಾಪುಟ್ಟಮ್ಮ, ಅಮ್ಮ ಹೇಳಿದ್ ಕೇಳಿಸ್ಲಿವೇನೆ? ಬಂದ್ ಬಡ್ಸ್ಬಾರೆ. ಸ್ವಲ್ಪ ಹೀರೋಯಿನ್ ಕುದುರೆ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಕುದುರೆ ಮೇಲೆಲ್ಲ ಕತ್ತೆ ಮೇಲೆ ಕುರ್ಸ್ಕೊಂಡು ಹೋಗ್ತಾ ಇದ್ದಾನೆ. ಬಂದ್ ಬಡ್ಸ್ಬಾರೆ. ಕೊಡೋ ಇಲ್ಲಿ ಅದ್ರ ಅತ್ತಿ ಪುಸ್ತಕ. ಇವತ್ತ ನಾನು ಅವಳಿಗೆ ವಾಪಸ್ ಕೊಡ್ಬೇಕು ಗೊತ್ತಾ? ಮೊದ್ಲು ಊಟ ಹಾಕು, ಆಮೇಲೆ ಪುಸ್ತಕ ಕೊಡ್ತೀನಿ. ಮೊದ್ಲು ಪುಸ್ತಕ ಕೊಡು, ಆಮೇಲೆ ಊಟ. ಮೊದ್ಲು ಊಟ ಆಮೇಲೆ ಪುಸ್ತಕ. ನಿನ್ ಜೋರೆಲ್ಲ ನನ್ನ ಹತ್ರ ನಡೆಯಲ್ಲ. ನೀನ್ ಕರ್ಕರ್ದಾಗ್ಲೆಲ್ಲ ಬಂದ್ ಬಡ್ಸಕ್ಕೆ ನಾನೇ ನಿನ್ನ ಆಳಲ್ಲ. ಬೇಕಾದ್ರೆ ಅದಕ್ಕೆ ಅವಳನ್ನ ತಲೆ ಮಾಸ್ದೊಂಡ್ ಕಟ್ಕೋ. ತಲೆ ಮಾಸ್ದವಳ್ಯಾಕೆ? ಬಂಗಾರ ಅಂತ ಹುಡುಗಿನ ಕಟ್ಕೋತೀನಿ. ಶುಭನ್ ಕಟ್ಕೋತೀನಿ. ಗೊತ್ತಾ ರಾಜಾ? ಹತ್ರ ಬಾ, ನಿನ್ ಮೂತಿ ನೋಡೋಣ. ಶುಭನ್ ಮದ್ವೆ ಆಗ್ತಾನಂತೆ. ಶುಭನ ನಿನ್ನಂತ ಪೆದ್ದನ್ ಮದ್ವೆ ಆಗಕ್ಕೆ ಅವಳಿಗೇನ್ ಗ್ರಾಚಾರನ? ನನಗೆ ಅಣಗಿಸ್ತೇನೆ. ಆಗ್ತೀನಿ ಕಣೆ, ಶುಭನ್ನೇ ಮದ್ವೆ ಆಗ್ತೀನಿ. ಇಲ್ಲಿ ನೋಡು, ನಂದವಳ್ದು ಫೋಟೋ. ಇದು ಅವಳ ಕಾಗದ. ಕೊಡಿಲಿ. ಕೊಡ್ತಾರೆ. ಇದು ನನಗ್ ಬರ್ದಿರೋ ಕಾಗದ. ಕೊಡ್ದಿದ್ರೆ ಕತ್ತೆ ಬಲ. ಕಾಗದಕ್ಕೆ ಜೇನ್ತುಪ್ಪ ಹಾಕೊಂಡ್ ನೆಕ್ಕು. ಹೆಂಗು ನಿಂಗ್ ಓದಕ್ ಬರಲ್ಲ, ಕನಸ್ಕೊಂತ ಕೂತಿರು, ಮುಂದಿನ ಜನ್ಮಕ್ ಮದ್ವೆ ಆಗ್ತೀಯ. ಆಹಾ, ಅಪ್ಪನ ಪ್ರಶ್ನೆ ಕೇಳಿದೀನಿ. ಶುಭನ್ ಜೊತೆ ನನ್ ಮದ್ವೆ ಹಾಗೆ ಆಗುತ್ತಂತೆ. ಶುಭನ್ ಜೊತೆ ನಿನ್ ಮದ್ವೆ ಆಗತ್ತೆ ಅಂತ ನಾನೆಲ್ಲ ಹೇಳ್ದೆ. ಅಪ್ಪ, ಅವಾಗ ತಾನು ನೀನ್ ದಕ್ಷಿಣ ತಗೊಂಡು ಹೇಳಿಲ್ವಮ್ಮ ನಾನ್ ಮನ್ಸಲ್ಲಿ ಅನ್ಕೊಂಡಿದ್ದು ಹಾಗೆ ಆಗುತ್ತೆ ಅಂತ? ಏನ್ ಮಾತಾಡ್ತಾ ಇದೀಯೋ? ಹಾಗೆಲ್ಲ ಮಾತಾಡ್ಬಾರ್ದಪ್ಪ. ಅವರೆಲ್ಲಿ, ನಾವೆಲ್ಲಿ? ಅವನಿಗೇನು ಗೊತ್ತಾಗಲ್ಲ ಬಿಡೆ. ನಂಗೆಲ್ಲ ಗೊತ್ತಾಗುತ್ತೆ. ನಾ ಶುಭನ್ ಮದ್ವೆ ಹಾಗೆ ಆಗ್ತೀನಿ. ಬಾಯ್ ಮುಚ್ಚು. ಅವಳು ಎಡಗಾಗಿರೋ ಯೋಗ್ಯತೆ ನಿನಗಿಲ್ಲ. ಮನೇಲಿ ಬೆಳೆದ್ ನಿಂತಿರೋ ಹುಡುಗಿನ ಇಟ್ಕೊಂಡು ಏನು ಇದೆಲ್ಲ? ಹೌದೌದು, ಅವಳೊಬ್ಳೆ ಬೆಳೆದಿರೋದು, ನಾನೇನು ಬೆಳೆದೇ ಇಲ್ಲ. ಯಾವ ನೋಡಿದ್ರು ಅವಳಿಗೆ ಗಂಡು ಹುಡ್ಕೋದ್ರಲ್ಲೇ ಇದ್ದೀರಾ. ನನ್ ಮದುವೆ ಬಗ್ಗೆ ಯಾವ ತರ ಯೋಚನೆ ಮಾಡಿದೀರಾ? ನಾನು ಅವಳಿಗಿಂತ ದೊಡ್ಡವನು ಗೊತ್ತಾ? ಸರಿ, ಅದಕ್ಕೆ ಏನೀಗ ಆತ್ರ? ನಿಮ್ಗೆಲ್ಲಿರುತ್ತೆ ಆತ್ರ? ನಾನು ಹುಟ್ಟಕ್ ಮುಂಚೆನೆ ನೀವಿಬ್ರು ಮದುವೆ ಮಾಡ್ಕೊಂಡು ಹೊಲ ಊಸ್ಕೊಂಡ್ಬಿಟ್ರಲ್ಲ. ಅದಕ್ಕೇನ್ ಮಾಡ್ಬೇಕಂತ ಈಗ? ನಾವು ಹೋಗಿ ಕೇಳಿದ್ರೆ ಅವ್ರು ಶುಭನ್ ಕೊಟ್ಬಿಡ್ತಾರೇನೋ? ಹೋಗಿ ಕೇಳಿದ್ರೆ ತಾನೇ ಕೊಡೋದು. ಮೊದ್ಲೋಗಿ ಅವಳ ಅಪ್ಪನ್ ಕೇಳಿ, ಆಮೇಲೆ ಮುಂದಿನ ಮಾತು. ಕೇಳ್ತೀವಪ್ಪ, ಕೇಳ್ತೀವಿ. ಕೇಳಿದ ತಕ್ಷಣ ಅವರಪ್ಪ ಕ್ಯಾಕರ್ಸಿ ತೂಪಕ್ಕನ್ ಮಕ್ಕೋಗಿತಾರೆ. ನಿಮ್ಮ ಹತ್ರ ಆಗದೆ ಇದ್ರೆ ಬಿಟ್ಬಿಡಿ, ನಾನೇ ಹೋಗಿ ಕೇಳ್ತೀನಿ. ರಾಜಾ, ರಾಜಾ, ಇದೆಲ್ಲ ಏನು? ಬೇಡಪ್ಪ, ಬೇಡ, ಹಾಗೆ ಮಾಡ್ಬೇಡ್ವೋ. ಬೇಡ ರಾಜಾ. ಶುಭನ್ ಮದ್ವೆ ಆಗಿ ಈ ಮನೆ ಕಾಲಿಡೋದು. ಅಯ್ಯೋ, ಹಾಗೆಲ್ಲ ಹಠ ಮಾಡ್ಬಾರ್ದಪ್ಪ. ಹಠ ಮಾಡ್ಬೇಡ್ವೋ. ಜಾಡ ಅಲ್ವಾ ನೀನು?
ಅಚ್ಚೆ ರಕ್ಕಿನು ಆರ್ತಿ ತಟ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ರಾಜ ಏನು ಅಂದ್ರೆ ಕರೀರಿ ಅವನ್ನ. ರಾಜ 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 ಹೋಗ್ಬೇಡ ಕಣೋ, ನನ್ ಮಾತು ಕೇಳು, ಹೋಗ್ಬೇಡಪ್ಪ. ಜಾಡ ಅಲ್ವಾ ನೀನು? ರಾಜ ರಾಜ ರಾಜನ ನಿಂತ್ಕೊಳ್ಳೋ. ನೋಡು, ಇನ್ಮೇಲೆ ದಿನ ನಾನೇ ನಿನ್ ಊಟ ಬಡಿಸ್ತೀನಿ. ನಮ್ಮನ್ನೆಲ್ಲ ಬಿಟ್ಟು ಊರ್ಗ್ ಹೋಗ್ಬೇಡ್ವೋ ರಾಜ. ಸರ್ ಸೀಲಿಕ್ ಸ್ಮಿತಾ ಸರ್, ಅವಳ ಪೋಸ್ಟ್ ಏನ್ ನೋಡ್ತೀರಾ? ಫ್ರೆಶ್ ಸರ್. ನನಗೆ ಶುಭ ಬೇಕು. ಇದು ಅವಳ ಅಡ್ರೆಸ್. ಅಡ್ರೆಸ್ ಯಾರಿಗ್ ಬೇಕು ಸರ್? ಶುಭ ತಾನೇ ನಿಮ್ಗೆ ಬೇಕು? ಅವಳು ನಿಂಗೆ ಗೊತ್ತಾ? ಶುಭ ಏನು ಸರ್? ಶುಭ, ಶೋಭಾ, ಶೀಬಾ ಎಲ್ಲ ಗೊತ್ತು ಸರ್. ಬನ್ನಿ, ಎಲ್ಲ ಶುಭ ಆಗುತ್ತೆ. ಬನ್ನಿ ಸರ್, ಬನ್ನಿ ಬನ್ನಿ. ಇದೇನಾ ಶುಭ ಮನೆ? ಹೌದೌದು, ನೀವಿಲ್ಲೇ ಕೂತಿರಿ, ನಾನು ಶುಭನ್ ಕಳ್ಸ್ಕೊಡ್ತೀನಿ. ಶುಭ ತುಂಬಾ ಚೆನ್ನಾಗಿದೆ. ದೂರ ಕೂತ್ಕೊಂಬಣ್ಣಿ, ನನಗೆ ಶುಭ ಬೇಕು. ಶುಭನಾ? ನಾನೇ ಶುಭ. ನೀನಲ್ಲ, ಬೇರೆ ಶುಭ. ಇದು ಚೆನ್ನಾಗಿದ್ಯಾ? ಪರವಾಗಿಲ್ಲ. ಇದು ನೋಡು. ಇದು ಇದು ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ಲ, ಬೊಂಬಟಾಗಿದೆ. ಬೊಂಬಾಟಾಗಿದೆ. ಏನೋ ನೀನು, ನಾನ್ ಚೆನ್ನಾಗಿದೆ ಅಂದ್ರೆ ನೀನು ಚೆನ್ನಾಗಿದೆ ಅಂತ ಹೇಳ್ತೀಯಲ್ಲ. ಹೌದು ಕಣೆ, ನಿಜ ಹೇಳ. ನಿನ್ಗೆ ಏನ್ ಇಷ್ಟ ಆಗುತ್ತೋ ಅದೆಲ್ಲ ನಂಗೆ ಇಷ್ಟ ಆಗುತ್ತೆ. ನನಗೆ ಇಷ್ಟವಾಗಿದ್ ಮಾತ್ರ ಇಷ್ಟವಾಗುತ್ತಾ? ಬೇರೆ ಏನು ಇಷ್ಟ ಆಗಲ್ವಾ? ಬೇರೆದು ಆಗುತ್ತೆ. ಈ ಊರಲ್ಲಿರೋ ಇಷ್ಟ ಆಗಲ್ಲ ರಸ್ತೆಗಳು, ಇರುವೆ ಸಾಲಿನ ತರ ಹೋಗೋ ಕಾರು, ಮೋಟಾರು, ಮಾಡಿ ಬಸ್ಸು, ಆಕಾಶದ ಎತ್ತರ ಇರೋ ಬಿಲ್ಡಿಂಗು, ನಿಮ್ಮನೆ, ನಿಮ್ಮಪ್ಪ, ನಿಮ್ ನಾಯಿ. ಮುಗೀತಾ? ಇನ್ನೇನು ಇಲ್ವಾ? ಇನ್ನೂ ಇದೆ. ಏನೇನೋ ಹೇಳ್ಬೇಕಂತ ಅನ್ಸುತ್ತೆ, ಆದ್ರೆ ನಿನ್ ಮುಖ ನೋಡ್ತಾ ಇದ್ರೆ ಎಲ್ಲ ಮರ್ತೇ ಹೋಗ್ಬಿಡುತ್ತೆ ಕಣೆ. ಯಾಕೋ? ಹೋಗಿ ನಾಚಿಕೆ ಆಗುತ್ತೆ. ನಿನ್ಗೆ ಯಾಕೋ ನಾಚಿಕೆ? ನೀನೇನ್ ಹುಡ್ಗಿನ? ಆಗಲ್ಲ, ಆದ್ರೂ ನಾಚಿಕೆ ಆಗುತ್ತೆ. ಸರಿ, ನಿನಗ್ ನಾಚಿಕೆ ಆಗೋದಿದ್ರೆ ಈಗ ಹೇಳು. ಹೇಳು. ಹೇಳ್ತೀನಿ ರೇ. ಜ್ಞಾಪಕ ಇದೆಯಾ? ನೀನ್ ಅಂಬ ಅಂತ ಕರೆದಿದ್ದು, ಬೊಂಬೈ ಬ್ಯಾಗ್ ನನ್ ಕೈ ಕೊಟ್ಟಿದ್ದು, ನಾನು ನೀನು ಇಬ್ರು ಸೇರಿ ಜಾತ್ರೆ ಹೋಗಿದ್ದು, ನಿನಗೋಸ್ಕರ ಮರ ಹತ್ತಿ ಮಾವಿನಕಾಯಿ ಕಿತ್ತಿದ್ದು, ಮರದಿಂದ ಬಿದ್ದಾಗ ನೀನ್ ನನ್ನ ಮನೆ ಕರ್ಕೊಂಡೋಗಿ ಔಷಧಿ ಹಚ್ಚಿದ್ದು ಎಲ್ಲ ಜ್ಞಾಪಕ ಇದೆಯಾ? ನೀನು ಮೊದಲನೇ ಸಾರಿ ನೋಡಿದಾಗ ನನ್ಗೇನು ಅನ್ಸ್ಲೇ ಇಲ್ಲ, ಆದ್ರೆ ಈಗೀಗ ನೀನ್ ಬಿಟ್ಟಿರೋಕೆ ಆಗ್ತಾ ಇಲ್ಲ. ನಿನ್ ಮನ್ಸು ಗಟ್ಟಿ ನೊರೆ ಹಾಲಿದ್ದಾಗೆ. ನೀನ್ ನನ್ ಜೊತೆಗಿದ್ರೆ ಅದೇ ದೊಡ್ಡ ಸಂಕ್ರಾಂತಿ ಹಬ್ಬ. ನಿನ್ ಬಿಟ್ಟು ನಾನ್ ಬೇರೆ ಯಾರನ್ನೂ ಮದ್ವೆ ಆಗೋದೇ ಇಲ್ಲ. ನೀನು ನನ್ ಮದ್ವೆ ಆಗ್ತೀಯಾ? ಯಾಕೆ ಸುಮ್ಮನದೆ ಹೇಳು. ನಾನ್ ಹೆಂಗ್ ಹೇಳಿ? ನನ್ಗೆ ಆನಂದನೇ ತಡಿಯಕ್ಕಾಗ್ತಿಲ್ಲ. ನೀವೇ ತಿಳ್ಕೊಳ್ಳಿ. ತಗೊಳ್ಳಿ ಹಾಲು. ಗಗನವು ಎಲ್ಲೋ, ಭೂಮಿಯು ಎಲ್ಲೋ, ಬಂದು ಅರಿಯೇನ. ಏನಾಯ್ತು ಇವಳಿಗೆ? ಸಾರಿ ರಾಜಾ, ಅದೇನೋ ಹೇಳ್ಬೇಕು ಅಂತಿದ್ಯಲ್ಲ, ಈಗ ಹೇಳು. ನನ್ನ ಉಡ್ಬಿ ಫೋನ್ ಬಂದಿತ್ತು, ಅದಕ್ಕೆ ಹೋಗಿದ್ದೆ. ಉಡ್ಬಿ ಅಂದ್ರೆ ಹೋಟ್ಲಲ್ಲಿ ಸಿಕ್ಕಿದ್ಲಲ್ಲ ಆ ಹುಡುಗಿನ? ಅಲ್ವೋ, ಉಡ್ಬಿ ಅಂದ್ರೆ ನನ್ ಮದ್ವೆ ಆಗೋ ಹುಡ್ಗ. ನೀನ್ ಮದ್ವೆ ಆಗೋ ಹುಡ್ಗನ? ಹೌದು ಕಣೋ. ನೋಡು ಹೇಗಿದೆ ನನ್ ಸೆಲೆಕ್ಷನ್. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಿಮ್ಮಿಬ್ರದು ಸರಿಯಾದ ಜೋಡಿ. ಅದೇನೋ ಹೇಳ್ಬೇಕು ಅಂತಿದ್ಯಲ್ಲ, ಹೇಳಲೇ ಇಲ್ಲ? ಇಲ್ಲ ಇಲ್ಲ, ಏನೂ ಇಲ್ಲ, ಸುಮ್ಮನೆ ತಮಾಷೆಗೆ ಹೇಳಿದೆ ಅಷ್ಟೇ. ತಮಾಷೆ ಅಂತೆ. ಅವ್ರು ಮತ್ತೆ ಫೋನ್ ಮಾಡ್ತಾರೆ, ಕೆಳಗೆ ಹೋಗೋಣ ಬಾ. ಪೆದ್ದ ಪೆದ್ದ.
ಯಾಕಮ್ಮ ರಾಜ ಬರ್ಲಿಲ್ವಾ? ಅವನ್ ಹೊರಟೋಗಿದ್ದಾನೆ. ಎಲ್ಲಿ ಹೋಗ್ತಾನೆ? ಬರ್ತಾನೆ ಬಿಡು. ಇಲ್ಲ ಡ್ಯಾಡಿ, ಅವನಿನ್ ಬರಲ್ಲ, ಊರ್ಗ್ ಹೊರಟೋಗಿದ್ದಾನೆ. ಹೇಳ್ದೆ ಕೇಳ್ದೆ ಯಾಕೆ ಹೋದ? ಅಯ್ಯ, ಅದಕ್ಕೆ ನೀನ್ ಯಾಕೆ ಬೇಜಾರು ಮಾಡ್ಕೋಚಮ್ಮ? ಬಂದ 2 ದಿವಸ ಇದ್ದ ಹೋದ, ಅದಕ್ಕೇನ್ ಮಾಡಕ್ಕಾಗತ್ತೆ? ಕಮಾನ್, ಚೇರ್ ಅಪ್, ಹ್ಯಾವ್ ಯುವರ್ ಬ್ರೇಕ್ಫಾಸ್ಟ್. ತಗೋ. 995 ಆಗೋಗ್ಬಿಟ್ಟಿದೆ. ಇನ್ನು ಕೇವಲ 5 ಮಾತ್ರ ಉಳಿದಿದೆ ಗಿನ್ನಿಸ್ ಬುಕ್ ಸೇರ್ಕೊಳ್ಳೋದಿಕ್ಕೆ. ಆಹಾ, ಎಂಥ ಪ್ರೊಫೆಷನ್! 20 ವರ್ಷದಿಂದ ಇದೇ ಫೀಲ್ಡ್ ಅಲ್ಲಿ ದುಡಿತಾ ಇದ್ದೀನಿ. ಭಗವಂತ, ಅದ್ ಯಾವಾಗ ಸೇರಿಸ್ತೀಯೋ ಏನೋಪ್ಪ. ಸೇರಿಸ್ತಾನೆ ಗಿನ್ನಿಸ್ ಬುಕ್ಗಲ್ಲ, ಗವರ್ಮೆಂಟ್ ಆಸ್ಪತ್ರೆಗೆ. ಜೆಪಿ ನಗರದಲ್ಲಿ ಒಂದ್ ಹೆಣ್ಣಿದೆ, ರಾಜಾಜಿನಗರದಲ್ಲಿ ಒಂದ್ ಗಂಡಿದೆ ಅಂತ ಹಗ್ಲು ರಾತ್ರಿ ಬೇರೆಯವ್ರ ಮದ್ವೆ ಬಗ್ಗೆನೇ ಯೋಚನೆ ಆಯ್ತು. ಅಂದ್ರೆ ನೀನ್ ಹೇಳೋದು ನಾನ್ ನಿನ್ನ ಮದುವೆ ಬಗ್ಗೆ ಯೋಚನೆನೇ ಮಾಡ್ಲಿಲ್ಲ ಅಂತನಾ? 995 ಮದುವೆಗಳಾಗಿವೆ, ಇನ್ನು ಕೇವಲ 5 ಮಾತ್ರ ಉಳಿದಿದೆ ಗಿನ್ನಿಸ್ ಬುಕ್ ದಾಖಲೆ ಆಗೋದಕ್ಕೆ. ಅದಾದ್ಮೇಲೆ 1001ನೇ ಮದುವೆನೇ ನಿಂದು. ನನ್ ಮದ್ವೆ ಬಗ್ಗೆ ಹೇಳಿಲ್ಲಪ್ಪ. ಹಗ್ಲು ರಾತ್ರಿ ಹೀಗೆ ಅಲಿಯೋದ್ ಬಿಟ್ಟು ನೆಮ್ಮದಿಯಾಗಿರಿ. ಏನಮ್ಮ ಶಬ್ದ? ಏನೋ ಬಾವಿಗೆ ಬಿದ್ದಾಗೈತಪ್ಪ. ಮೆಲ್ಗೆ ಯಾವನೋ ಏನ್ ಕತೆನೋ ನಿಮ್ ಬಾವಿಗೆ ಬಿದ್ದ. ಆ? ಮೊದ್ಲು ಪೊಲೀಸ್ ಕಂಪ್ಲೇಂಟ್ ಕೊಡಿ, ಇದು ಆತ್ಮಹತ್ಯೆ ಕೇಸು. ಇಲ್ಲೇ ನಿಮಗೆ ಬಹಳ ತೊಂದರೆ ಆಗುತ್ತೆ. ಇಲ್ಲ ಅಂದ್ರೆ ನಿಮ್ಮನ್ನ ಹಿಡ್ಕೊಂಡು ಹೋಗ್ತಾರೆ. ಅದೆಲ್ಲ ನಾನ್ ನೋಡ್ಕೋತೀನಿ. ಮೇಲೆ ಕೆತ್ತಿ ಬಹಳ ಉಪಕಾರ ಮಾಡಿದೀರಾ. ಹೊರಡಿ. ತಾವು ಹೊರಡಿ. ಏನಿಲ್ವಾ? ಏನಯ್ಯ? ಹೊರಡು. ಮತ್ತೆ ಯಾರಾದ್ರೂ ಬಾವಿಗೆ ಬಿದ್ರೆ ನನಗೆ ಹೇಳ್ಕೊಳ್ಳಿ. ಆಯ್ತಾಯ್ತು, ಕೂತ್ಕೊಳ. ಏನು ಆಫೀಸ್ ದುಡ್ಡು ಗುಳುಮ? ಪರೀಕ್ಷೆಲಿ ಗೋತನ? ಪಾಪರ್ ಚೀಟಿನ? ಇದು ಯಾವ್ದು ಅಲ್ಲ, ಇನ್ಯಾವ್ದು? ಓ, ಇದು ಅದೇ ಕೇಸು. ಯಾವ್ದಾದ್ರೂ ಹುಡುಗಿ ಕೈ ಕೊಟ್ಲಾ? ಅವಳೇ ಕೈ ಕೊಟ್ಲಾ ಇಲ್ಲ ಅವ್ರ ಅಪ್ಪ ಅಮ್ಮ ಒಪ್ಲಿಲ್ವಾ? ಅವಳಿಗೆ ಬೇರೊಂದ್ ಜೊತೆ ಮದುವೆ ನಿಶ್ಚಯ ಆಗಿದೆ. ಏನ್ ಅವಳ ಹೆಸರು? ಶುಭ ಅಂತ. ಅವಳನ್ ಬಿಟ್ಟು ನೀನೊಬ್ನೇ ಬಿದ್ದು ಸಾಯಕ್ ಬಂದಿದ್ಯಲ್ಲ, ಅವಳನ್ನ ಕರ್ಕೊಂಡ್ ಬಂದ್ ಬೀಳೋದು? ಇಷ್ಟ ಇಲ್ದಾರ ಮದ್ವೆನ ಅವಳ ಒಪ್ಕೊಂಡ್ಲು? ಅವಳಿಗೆ ಆ ಮದ್ವೆ ಇಷ್ಟ ಇದೆ. ಈ ತರದ ರೋಗ ಇದು. ಯಾವ್ರಿಂದು? ಇದೇ ಊರಾ? ಚಂದ್ರಾಪುರ. ಊರ್ಗ್ ಹೋಗ್ ಸಾಯೋದ್ ಬಿಟ್ಟು ಇಲ್ಲಿ ಬಂದ್ ನಮ್ಮನೆ ಬಾವಿಗೆ ಬಿದ್ದು ಸಾಯ್ಬೇಕಾ? ಹೇಳಿದ್ ಕೇಳಿಸ್ಲಿಲ್ವಾ? ಎತ್ತೊಳಗೋ. ನಾನ್ ಮದ್ವೆ ಮಾಡ್ಕೊಳ್ದೆ ಊರಿಗೆ ಹೋಗೋ ಆಗಿಲ್ಲ. ಏನಂದೆ? ನಾನ್ ಮದ್ವೆ ಮಾಡ್ಕೊಂಡೆ ಬರ್ತೀನಿ ಅಂತ ಮನೇಲಿ ಹಠ ತೊಟ್ಟು ಬಂದಿದ್ದೀನಿ. ಈ ಹುಚ್ಚಾಟ ಎಲ್ಲ ಬಿಟ್ಟು ಮೊದ್ಲು ಹೋಗಿ ಊರ್ಗ್ ಸೇರ್ಕೋ. ಓ ಸಾಕ್ ಸುಮ್ನಿರಮ್ಮ. ಅತಿಥಿಗಳೇ, ನಿಮ್ಗೇನಾದ್ರು ಪೆಟ್ಟಾಯ್ತೆ? ನನ್ನ ಸರ್ವಿಸ್ ನಲ್ಲಿ ಧೈರ್ಯವಾಗಿ ಎದೆ ತಟ್ಕೊಂಡು ಮದುವೆ ಮಾಡ್ಕೋತೀನಿ ಅಂತ ಹೇಳಿದ ಗಂಡ್ಸನ್ನ ನಾನ್ ನೋಡೇ ಇಲ್ಲ. ಬಲೆ ಗಂಡ್ಸು ಅಂತಂದ್ರೆ ನೀವೇ. ಅದೇ ಸಾಯಕ್ ಬಂದು ಬಾವಿಗೆ ಬಿದ್ದವ್ರು ಇವ್ರೆಂತ ಗಂಡ್ಸಪ್ಪ? ಹಾಗೆಲ್ಲ ಅನ್ಬಾರ್ದಮ್ಮ. ಏನೋ ವಿಷಯಗಳಿಗೆ ದೇವ್ರು ದುರ್ಬುದ್ಧಿ ಕೊಟ್ಟ. ನೋಡು, ಈ ಅತಿಥಿಗಳು ಇನ್ಮೇಲೆ ನಮ್ಮನ್ಲೇ ಇರ್ತಾರೆ. ನಮ್ಮನೆಲ್ಲ ನೀವ್ ತಪ್ಪು ಮಾಡ್ತಿದ್ದೀರಪ್ಪ. ತಪ್ಪು ಸರಿ ಲೆಕ್ಕ ಹಾಕಕ್ ನಾವ್ಯಾರಮ್ಮ? ಅದೆಲ್ಲ ಮೇಲ್ನೋನ್ ಡಿಪಾರ್ಟ್ಮೆಂಟ್. ಅದಿರ್ಲಿ, ಅತಿಥಿಗಳಿಗೆ ಬಿಸಿಯಾಗಿ ಒಂದ್ ಲೋಟ ಕಾಫಿ ಮಾಡ್ಕೊಡಮ್ಮ. ಅತಿಥಿಗಳೇ, ಇದು ನಿಮ್ಮನೆ ಅಂತ ತಿಳ್ಕೊಳ್ಳಿ. ಅಂದ ಹಾಗೆ ನನಗೊಂದು ನಿಶ್ಚಿತಾರ್ಥದ ಕೆಲಸ ಇದೆ. ಹೋಗ್ಬಿಟ್ಟು ಆದಷ್ಟು ಬೇಗ ಬಂದ್ಬಿಡ್ತೀನಿ. ನಾ ಬರೋವರೆಗೂ ಅತಿಥಿಗಳನ್ನೆಲ್ಲೂ ಕಳಿಸ್ಬಾರ್ದು. ಶುಭ, ಯಾಕತ್ತೆ ಇನ್ನು ನಿದ್ದೆ ಬರ್ಲಿಲ್ವಾ? ಕೂತ್ಕೊಳ್ಳಿ. ಮತ್ತೆ ಹೇಳಿ ಅತ್ತೆ. ಶುಭ, ರಾಜ ಇಲ್ಲಿ ಬಂದಾಗ ಏನ್ ನಡೀತು? ಏನೂ ಇಲ್ಲ. ಯಾಕೆ ಹೀಗೆ ಕೇಳ್ತಿದ್ದೀರಾ? ಯಾಕೂ ಇಲ್ಲ. ಮೊದ್ಲೇ ಅವನ್ ಪೆದ್ದ ಹುಡುಗ, ಏನಾದ್ರೂ ಹುಚ್ಚುಚ್ಚಾಗಿ ಮಾತಾಡಿದ್ರೆ ನಿನ್ ಮನ್ಸಿಗೆ ಹಚ್ಕೋಬೇಡಮ್ಮ. ನಿಜ ಹೇಳು, ಏನ್ ನಡೀತು? ಇಲ್ಲ ಅತ್ತೆ, ಅಂಥದ್ದೇನೂ ನಡೆದಿಲ್ಲ. ಇಲ್ಲ ಶುಭ, ಅವನ್ ಊರ್ ಬಿಟ್ಟು ಹೊರಟದ್ದೇ ಮನೇಲಿ ಜಗಳ ಮಾಡ್ಕೊಂಡು. ನಾನ್ ಬೆಂಗಳೂರಿಗೆ ಹೋಗ್ತೀನಿ, ಶುಭ ನನ್ ಪ್ರೀತಿ ಮಾಡ್ತಾಳೆ,
ನಾನು ಅವ್ರ ಅಪ್ಪನ್ ಕೇಳಿ ಅವಳನ್ನ ಮದುವೆ ಮಾಡ್ಕೊಂಡೇ ಮನೆಗ್ ಬರೋದು, ಇಲ್ದೇ ಇದ್ರೆ ನಾನು ಈ ಮನೆ ಹೊಸಲು ತುಳಿಯಲ್ಲ ಅಂತ ಹೇಳಿ ಹೋಗ್ಬಿಟ್ಟ. ನಾವು ಬೇಡ ಬೇಡ ಅಂತ ಎಷ್ಟು ಬೇಡ್ಕೊಂಡ್ರು ಕೇಳಲಿಲ್ಲ. ಅವನ್ ನಿನ್ನತ್ತ ಏನ್ ಹೇಳ್ದ ಶುಭ? ನನಗಿರೋನು ಅವನೊಬ್ಬನೇ ಮಗ. ಅವನೀಗ ಬದುಕಿದಾನೋ ಇಲ್ವೋ ಒಂದು ಗೊತ್ತಾಗ್ತಾ ಇಲ್ಲ. ಅತ್ತೆ, ರಾಜ ಎಲ್ಲೇ ಇರ್ಲಿ ಅವನ ಹುಡುಕ್ಸಿ ತಂದು ನಿಮ್ಗೆ ಒಪ್ಸೋ ಜವಾಬ್ದಾರಿ ನಂದು. ನನ್ ಮಾತ್ ನಂಬಿ ಅತ್ತೆ. ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದೀವಲ್ಲ, ರಾಜನ ನಾನೇ ಹುಡುಕಿಸ್ತೀನಿ. ಹೋಗಿ ಅತ್ತೆ, ನೀವು ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡಿ. ಹೋಗಿ ಅತ್ತೆ. ಶರ್ಬೈನವ್ರೆ, ಶರ್ಬೈನವ್ರೆ. ಓ ನಮಸ್ಕಾರ ನಮಸ್ಕಾರ. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮಾತು ಕೊಟ್ಟ ಹಾಗೆ ಟೈಮ್ ಸರಿಯಾಗಿ ಬಂದ್ಬಿಟ್ಟಿದ್ದೀರಾ, ಸಂತೋಷ. ಇನ್ನಿಸ್ ಚೆನ್ನಯ್ಯ ಸ್ವಾಮಿ ಕೊಟ್ಟ ಮಾತಿಗೆ ತಪ್ಪೋನಲ್ಲ, ಅಲ್ವೇ? ಹಿಡಿದ ಕೆಲಸನ ಬಿಡೋನಲ್ಲ. ಸಂತೋಷ, ಬಹಳ ಸಂತೋಷ. ನಾನು ಅಷ್ಟೇ, ಯಾರನ್ನ ಬೇಕಾದ್ರೂ ಕೇಳಿ. ರಾಮಾಪುರದ ಶರಭಯ್ಯ ಅಂದ್ರೆ ನಿಯತ್ತು, ನಿಯತ್ತು ಅಂದ್ರೆ ಶರಭಯ್ಯ. ಏನು ಅಳಿಯತ್ರ ಬಹಳ ನಗ್ತಿದ್ದಾರೆ? ನಿಮ್ ಮುಖ ನೋಡಿ. ರಾಜ ನಗಲಿ ಬಿಡಿ. ನಾನ್ ನಿಮ್ ಮೊದ್ಲೇ ಹೇಳ್ದಾಗೆ ಈ ಆಸ್ತಿ ಎಲ್ಲ ಇವ್ರದೇ, ದೇವ್ರು ಕೊಟ್ಟಿದ್ದು ಲಾಟ್ರಿ ರೂಪದಲ್ಲಿ 50 ಲಕ್ಷ ರೂಪಾಯಿ. ಅದಕ್ಕೆ ಅಲ್ವೇ ರಾಮಾಪುರ ಬಿಟ್ಟು ಬಂದು ಬೆಂಗಳೂರಲ್ಲಿ ಗಂಡು ಹುಡುಕ್ತಾ ಇರೋದು. ಅದು ಸರಿ, ಯಾವ್ದಕ್ಕೂ ಪರಸ್ಪರ ಒಪ್ಪಿಗೆ ಆಗ್ಬೇಕಲ್ಲ. ಅಳಿಯಂದ್ರೆ ನನ್ಗೆ ಒಪ್ಪಿಗೆ ಆಯ್ತು. ನಾವು ಒಪ್ಪಿಟ್ರೆ ಆಯ್ತೆ. ಹುಡುಗಿನೂ ಕರ್ಸಿ, ಹುಡುಗ ನೋಡ್ಲಿ. ನನ್ನ ನೋಡಿದ್ರಲ್ಲ, ನನ್ನ ನೋಡಿದ ಮೇಲೆ ನನ್ನ ಮಗಳು ನೋಡ್ಬೇಕಾಗಿಲ್ಲ. ಬೇಕ್ ನನ್ನ ಹಾಗೆ ಇದ್ದಾಳೆ. ನಿಮ್ಮ ಆಗ ಡಿಟೋ ನನ್ನ ಹಾಗೆ ಇದ್ದಾಳೆ. ಆದ್ರೆ ಅವಳು ಮೀಸೆ ಒಂದಿಲ್ಲ. ಗಂಡಸನ್ ಕಂಡ್ರೆ ತುಂಬಾ ನಾಚಿಕೆ. ತಾವು ದೊಡ್ಡ ಮನ್ಸು ಮಾಡಿ ಅಳಿಯಂದ್ರನೇ ಮೇಲ್ ಕಳಿಸ್ಬಿಟ್ರೆ. ಅದಕ್ಕೇನಂತೆ ರಾಜ ಹೊರಡು. ಅಳಿಯಂದ್ರೆ ಅವಸರ ಪಡ್ಬೇಕಾಗಿಲ್ಲ. ಕಣ್ ತುಂಬಾ ನೋಡಿ, ಬಾಯಿ ತುಂಬಾ ಮಾತಾಡ್ಸ್ಕೊಂಡ್ ಬನ್ನಿ. ನಡೆ ಹೊರಗಲ್ಲಯ್ಯ, ಮೇಲಕ್ಕೆ. ಅಂದಾಗೆ ಚಿತ್ರ ಬುಕ್ ಮಾಡ್ಬಿಡ್ಲಾ? ಪತ್ರಿಕೆ ಮಾಡಿಸ್ಬಿಡ್ಲಾ? ಓ ನಿಮ್ಮನ್ಗೆಲ್ಲ ರೆಡಿ ಮಾಡಿಸ್ಬಿಡ್ಲಾ? ಮಾಡಿ. ಯಾರು ಕಾಣಿಸ್ತಾ ಇಲ್ವಲ್ಲ? ನಾನು ಇಲ್ಲಿದ್ದೀನಿ ಡಿಯರ್. ಹಲೋ ಡಾರ್ಲಿಂಗ್. ಡಿಯರ್, ನನಗೆ ನೀವು 100ನೇ ಗಂಡು. ನೀವು ಮದ್ವೆ ಆಗಲ್ವಾ ಡಾರ್ಲಿಂಗ್? ಡಿಯರ್, ನೀವೇನಾದ್ರೂ ನನ್ನ ಮದ್ವೆ ಆಗ್ಲಿಲ್ಲ ಅಂದ್ರೆ ನಾನು ಮೋಹಿನಿ ಆಗಿ ಓಡಾಡ್ಬೇಕಾಗುತ್ತೆ. ಡಾರ್ಲಿಂಗ್ ಡಾರ್ಲಿಂಗ್, ಡಿಯರ್ ಡಿಯರ್ ಡಿಯರ್. ಅಳಿಯಂದ್ರೆ ಹೋಗ್ಬಿಡಿ ಹೋಗ್ಬಿಡಿ. ಯಾಕೋ ಏನಾಯ್ತು? ಅಳಿಯಂದ್ರೆ ಅಯ್ಯೋ ಡಾರ್ಲಿಂಗ್, ಯಾಕ್ ಡಿಯರ್ ಓಡ್ ಬಂದೆ? ನನ್ನ ಮದ್ವೆ ಮಾಡ್ಕೊಳಕ್ ನಿಂಗೆ ಇಷ್ಟ ಇಲ್ವಾ? ಡಿಯರ್ ಡಿಯರ್ ಡಾರ್ಲಿಂಗ್. ದೇವ್ರೆ, ಕೈ ಬಿಟ್ಬಿಟ್ಟಿಯಲ್ಲಪ್ಪ. ಕರ್ಬೈನವ್ರೆ, ನೀವೇನು ಯೋಚನೆ ಮಾಡ್ಬೇಡಿ. ಆ ದೇವ್ರ ಕೈ ಬಿಟ್ರು ಈ ಚೆನ್ನಯ್ಯ ಕೈ ಬಿಡೋದಿಲ್ಲ. ನಿಮ್ ಮಗಳಿಗೆ ಒಂದ್ ದಾರಿ ತೋರಿಸ್ತೀನಿ. ಬ್ಯಾಗ್ ತಗೊಂಡೋಗಿ. ಬರ್ತೀನಿ. ನಮಸ್ಕಾರ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಬನ್ನಿ, ನಿಮ್ಗೋಸ್ಕರ ಎಲ್ಲಾ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಕೊಂಡು ಕಾಯ್ತಾ ಇದ್ದೆ. ನೀವು ಹೂ ಅಂದಿದ್ರೆ ನಾನು ಆಗ್ಲೇ ಬಂದ್ಬಿಡ್ತಿದ್ದೆ. ನೋ ಪ್ರಾಬ್ಲಮ್, ಬನ್ನಿ. ಅರೆ, ಇನ್ನು ನಿಂತೇ ಇದ್ದೀರಲ್ರಿ, ಕೂತ್ಕೊಳ್ರಿ. ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು. ನಾನು ಹೇಳಿದ್ನಲ್ಲ, ಅದನ್ನೇನು ಮಾಡಿದ್ರಿ? ನೀವೇನು ಯೋಚನೆ ಮಾಡ್ಬೇಡಿ. ಹುಡುಗ ಅಮೆರಿಕಾದಲ್ಲಿ ಇದ್ದಾನೆ, ಗ್ರೀನ್ ಕಾರ್ಡ್ ಹೋಲ್ಡರ್ ಅಂದ್ಮೇಲೆ ಹುಡುಗಿ ಸಿಕ್ಕೋದ್ ಕಷ್ಟವೇ ಏನಿಲ್ಲ. ನೋಡ್ರಿ, ಹುಡುಗಿ ಹೇಗಾದ್ರೂ ಇರ್ಲಿ, ನನ್ನ ಕಂಡೀಷನ್ ಏನಿದ್ರು ವೀಸಾ ಸಿಗೋವರೆಗೂ ಹುಡುಗಿ ಇದ್ದೂರಲ್ಲೇ ಇರಬೇಕು. ಹುಡುಗಿ ಮನೆಯವರು ಶ್ರೀಮಂತರಾಗಿರ್ಬೇಕು. 1 ವಾರದೊಳಗೆ ಮದುವೆ ಮಾಡ್ಕೊಡ್ಬೇಕು. ಹೆಚ್ಚಿನ ಆಡಂಬರವಿಲ್ಲದೆ ಸರಳವಾದ ರೀತಿಯಲ್ಲಿ ಮದುವೆ ಮಾಡ್ಕೊಡ್ಬೇಕು. ತೀರ ಹತ್ತಿರವಾದ ಸಂಬಂಧಿಗಳು 15ರಿಂದ 20 ಜನ ಮಾತ್ರ ಬರಬೇಕು. ಕೊನೆಯದಾಗಿ ಅತಿ ಮುಖ್ಯವಾಗಿ 10ರಿಂದ 15 ಲಕ್ಷ ರೂಪಾಯಿ. ಓಹ್, ವಂಡರ್ಫುಲ್ ಬಿಡ್ರಿ. ನಿಮ್ ನೆನಪಿ ಶಕ್ತಿ ಮುಂದೆ ನಮ್ಮ ಅಮೆರಿಕಾದ ಕಂಪ್ಯೂಟರ್ಗಳನ್ನೆಲ್ಲ ನೀವು ಅಳಿಸಿ ಹೋಗೇಬೇಕು.
ಪ್ರೊಫೆಷನ್ ಸ್ವಾಮಿ, ಪ್ರೊಫೆಷನ್. ಗಿನ್ನಿಸ್ ರೆಕಾರ್ಡ್ ಮಾಡಬೇಕು ಅನ್ನೋ ಏಕೈಕ ಉದ್ದೇಶಕ್ಕಾಗಿ ಸ್ವಂತ ಇಚ್ಛೆಯಿಂದ ಶುರು ಮಾಡಿರೋ ಪ್ರೊಫೆಷನ್. ಲವ್ಲಿ ಬಿಡ್ರಿ. ನೋಡ್ರಿ, ಇದು ಅಡ್ವಾನ್ಸ್ 15% ಕಮಿಷನ್, 20% ನೋಡ್ರಿ, 15 ಲಕ್ಷದ ಮೇಲೆ ಮಾಡ್ತಾರೆ, 25% ಕಮಿಷನ್. ಅದೆಲ್ಲ ಅಲ್ಲ ಸ್ವಾಮಿ, ಮದುವೆ ಮುಗಿಯೋವರೆಗೂ ನಾನೇನು ತಗೊಳ್ಳಲ್ಲ. ಮದುವೆ ಮುಗಿದ ಮೇಲೆ ತಮಗೆ ಎಷ್ಟು ಇಷ್ಟ ಬರುತ್ತೋ ಅಷ್ಟು. ಒಟ್ಟಿನಲ್ಲಿ ನನ್ನ ಹೆಸರು ಗಿನ್ನಿಸ್ ಬುಕ್ ಸೇರಬೇಕು. ಸೇರುತ್ತೆ ರೀ, ಖಂಡಿತ ಸೇರುತ್ತೆ. ರೈಟ್? ಓಕೆ. ಓ ಶುಭ, ಸುಧಾ, ನಾನು ಹೇಳ್ತಾ ಇರ್ಲಿಲ್ಲ ಶುಭ ಅಂತ, ಅವಳೆ. ಬಾ ಮಾತಾಡ್ಸ್ಕೊಂಡ್ ಬರೋಣ. ಯಾಕೆ? ಹೋಗ್ ಮಾತಾಡ್ಸ್ಕೊಂಡ್ ಬರೋಣ ಬಾ. ಬೇಡ. ಯಾಕೆ? ಬೇಡ, ಬಾ ಮನೆಗೆ ಹೋಗೋಣ. ಬಿಡ್ರಿ, ಪರವಾಗಿಲ್ಲ ಬಿಡ್ರಿ. ನಿಮ್ ಕಣ್ಣಲ್ಲೇನೋ ಐಬಿಲ್ಲ ತಾನೆ? ಎದುರುಗಿರೋದು ಊಟ, ರವೆ ಉಂಡೆ. ಇದು ನಮ್ ತುಪ್ಪದ ಬಾವಿದಲ್ಲ, ಶುದ್ಧ ತುಪ್ಪ, ಗಟ್ಟಿ ಬೆಣ್ಣೆದು, ಘಮ ಘಮ ಅಂತಿದೆ. ನೀವು ತುಂಬಾ ಜಾಣ್ರಲ್ವಾ, ಊಟ ಮಾಡಿ. ನಿಮ್ ಕೈ ಮುಗಿತೀನಿ, ನನ್ ಪಾಡಿ ನನ್ ಬಿಟ್ಬಿಡ್ರಿ. ಯಾಕ್ರಿ ಬಿಡ್ಬೇಕು? ಬಿಟ್ಬಿಡ್ಬೇಕಂತೆ. ಆಕಾಶ ಕಲ್ಚಿ ತಲೆ ಮೇಲೆ ಏನ್ ಬಿದ್ದಿಲ್ಲ, ಊಟ ಮಾಡಿ. ಅವಳ ಮೇಲೆ ಅಷ್ಟೊಂದು ಪ್ರೀತಿ ಇರೋರು ಅಲ್ಲೇ ಮಾತಾಡ್ಸ್ಬೇಕಾಗಿತ್ತು, ಸುಮ್ನೆ ಯಾಕೆ ಬಂದ್ರಿ? ಮಾತಾಡ್ರಿ. ಪಾಪ, ಅವಳಿಗೆ ಹಿಂದಿಂದೆಲ್ಲ ನೆನ್ಪಿಗೆ ತರೋದು? ಅವಳು ಸಂತೋಷವಾಗಿರ್ಬೇಕು. ಮತ್ತೆ ನಿಮ್ಗೆ ಯಾಕೆ ಬೇಕು ಆ ಹಿಂದಿನ ನೆನಪು? ನೀವು ಸಂತೋಷವಾಗಿರ್ಬಹುದಲ್ಲ. ಅವಳು ಸಂತೋಷನೇ ನನ್ ಸಂತೋಷ. ಇನ್ನೊಬ್ರು ಸಂತೋಷವಾಗಿರ್ಲಿ ಅಂತ ಬಯಸೋರು ತಾವು ಸಂತೋಷವಾಗಿರೋದನ್ನ ಕಲಿಬೇಕು. ಅವ್ರವ್ರ ದಾರಿ ಅವ್ರವ್ರದ್ದು. ಅವಳು ಬೇರೆ ಮದ್ವೆ ಆಗ್ತಿದ್ದಾಳೆ. ಆಗ್ಲಿ, ಅವಳು ನಗ್ನಗ್ತಾ ಇರ್ಬೇಕು, ಸಂತೋಷವಾಗಿರ್ಬೇಕು. ಶುಭ ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ಯಾವಳು ನನ್ ಜೊತೆಗೆ ಇರ್ತಾಳೆ. ಹಲೋ, ನಮಸ್ಕಾರ. ನಾನು ಶುಭ ಅಂತ. ನನ್ಗೊಂದು ಇನ್ಫಾರ್ಮೇಶನ್ ಬೇಕಿತ್ತು. ನಿಮ್ಮಲ್ಲಿ ರಾಜ ಅನ್ನೋರು ಕೆಲಸ ಮಾಡ್ತಾರಾ? ಅವ್ರ ಹೆಸರು ರಾಜಾರಾಮ್ ಭಟ್ಟ ಅಂತ. ವೆಂಕ ಭಟ್ಟ, ಚಂದ್ರಾಪುರ. ಇದಾರಾ? ದಯವಿಟ್ಟು ಅಡ್ರೆಸ್ ಕೊಡ್ತೀರಾ? ಜಸ್ಟ್ ಮಿನಿಟ್. ಗೋಪಾಲ್ ಬಿಲ್ಡಿಂಗ್, ರಾಜಾ. ಬೇಡ್ವಾ? ನನ್ ಮುಖ ನೋಡಿದ್ರೆ ಊಟ ಸೇರಲ್ಲ ಅನ್ಸುತ್ತೆ. ನಾನ್ ಹೋಗ್ತೀನಿ. ಅಲ್ಲ, ಅದು ಆಗಲ್ಲ. ನಾನ್ ಬೇಡವಾಗಿರ್ಬಹುದು, ಆದ್ರೆ ಹೊಟ್ಟೆ ಒಂದಿದೆಯಲ್ಲ, ಮರೀದೆ ತಿನ್ನಿ. ನಿನ್ನೆ ರಾತ್ರಿನೂ ಊಟ ಮಾಡಿಲ್ಲ. ಹಸ್ಕೊಂಡಿದ್ರೆ ಕೆಲಸ ಮಾಡಕ್ಕಾಗತ್ತಾ? ತಗೊಳ್ಳಿ. ಏಯ್ ರಾಜಾ, ರಾಜಾ. ಏನ್ ಮಾಡ್ತಿದ್ದೆ ಅವಳಿಗೆ? ಕಳ,
ಈ ಫೋಟೋದಲ್ಲಿರೋನೇನಾದ್ರೂ ನೋಡಿದೀರಾ? ಇಲ್ಲಪ್ಪ ನಂಗೆ ಗೊತ್ತಿಲ್ಲಪ್ಪ. ನೀನೇ 10,000. ಸುಮ್ನೆರಪ್ಪ. ಏಯ್ ನನ್ನ ಹತ್ರನೇ ಕರ ಮಾತನಾಡಿಸ್ತೀಯಾ? ಎಷ್ಟ್ ದಿವಸದಿಂದ ಕಣ್ಣಿಗೆ ಎಣ್ಣೆ ಹಾಕೊಂಡ್ ಕಾಯ್ತಾ ಇದ್ದೀನಿ. ಏಯ್ ನಡಿಯ ಸ್ಟೇಷನ್ಗೆ. ಅಮ್ಮ 10,000 ನನ್ನ 10,000. ಹಲೋ ಹಲೋ, ಚಲಪತಿ ರಾಯರು ಮನೆನಾ? ನಾನು ಚಲಪತಿರಾವ್. ಶುಭ ಕಿಟಾಪ. ಪೂಜಾರಪ್ಪ ಮಾಳಿ ಮಾಲಾಶ್ರೀ ಚಿಕ್ಕೀರ ಜೈಲಿಂದ ಬಂದ್ಬಿಟ್ಟವನಂತೆ. ಮದುವೆ ಆಗೋಣ. ಅವನಲ್ಲ ಅವನಪ್ಪ ಬಂದ್ರು ಏನು ಮಾಡಕ್ಕಾಗಿಲ್ಲ. ನನ್ ಕಣ್ಣೆದುರಿಗೆ ನನ್ ಮಾವನ್ ಮಗಳಿಗೆ ತಾಳಿ ಕಟ್ತೀಯಾ? ಮಾಲಾಶ್ರೀ ಇವತ್ ನಮ್ ಪ್ರೇಮ ಫಲಿಸ್ತು. ಬಾ ಮದುವೆ ಆಗೋಣ. ಬಾರೆ ತಾಳಿ ಕಟ್ತೀನಿ. ಬಾರೆ ಮಾಲಾಶ್ರೀ ಬಾ. ನನ್ ತಾಳಿ ತಾಳಿ. ಪ್ರಮೋಷನ್. ಎಲ್ಲಿದೆಯೋ? ಶುಭ 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 ಇದಳ ರಾಜ ಮೆಲ್ಲಗೆ. ಏನಾಯ್ತಾ? ಇಲ್ಲ. ಸಿಕ್ತು 10,000. ತಗೋ. ಅಮ್ಮ ಮಾಡಿ ಸಿಕ್ಕಾಕೊಂಡ್ರಿ. ಮಾಲಿ ಸಿಕ್ತು ತಾಳಿ. ನಡಿ. ಕರಾಗ್ರೆ ವಸತಿ ಲಕ್ಷ್ಮಿ ಎಲ್ಲಿದೆ? ಹೇ ವಾಚ್ಮೆನ್, ಎಲ್ಲೋ ನನ್ ಮಾಳಿ? ಯಾವನವನಲ್ಲೇ? ಪ್ರಮೋಷನ್ 10,000. ಸ್ಪೀಡ್ ಓಡಿಸು. ನಿಧಾನ ಓಡಿಸಿ, ಟೆನ್ಷನ್ ಮಾಡಬೇಡ. ಅರೆ ಇದ್ಯಾರು? ಶುಭ, ರಾಜ, ಇವರೆಲ್ಲ ಯಾಕೆ ಓಡ್ತಾ ಇದ್ದಾರೆ? ಅರೆ ಪೊಲೀಸು. ತಿರ್ಸು ತಿರ್ಸಿ ಕಡೆ. ತಿರ್ಸು. ಅರೆ ಅರೆ. ಓಹ್ ನಮಸ್ಕಾರ. ಬನ್ನಿ 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 ಬನ್ನಿ. ಅಯ್ಯೋ ಇದು ಬನ್ನಿ. ಬನ್ನಿ ಬನ್ನಿ. ಮುಹೂರ್ತ ಮೀರ್ ಹೋಗ್ತಾ ಇದೆ. ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ರ ನೀವು? ಮದುವೆ ಇಲ್ಲ ಒಳಗಡೆ ನಡೀರಿ ನಡೀರಿ. 25 ಲಕ್ಷ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡ್ತಾ ಇದ್ದೀನಿ. ಶುಭ ಕಾರ್ಯಕ್ಕೆ ಜನಗಳ ಕಾರ್ಯ ಅಂತಂದ್ರೆ ಬಾರೆ ಮದುವೆ ಆದ ಕೂಡಲೇ ಅಮೆರಿಕಾಗ ಹೋಗ್ಬೇಕು ಅಂತೀರಾ? ಒಳ್ಳೆ ಕಳ್ಳ ಮದುವೆ ಮಾಡ್ದಂಗ ಆಯ್ತಲ್ಲ. ಸ್ವಲ್ಪ ಇರಿ. ಈ ಫೋಟೋದಲ್ಲಿರೋನೇನಾರು ನೋಡಿದೀರಾ? ಒಳಗಡೆ ಇದ್ದಾರೆ. ನಡೀರಿ ಸ್ವಲ್ಪ ಇರಿ. ಹೋಲದವ್ರಾದ್ರೂ ಬಂದ್ಬಿಡ್ಲಿ. ಅದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡಿದ್ದೇನೆ, ನೀವು ಬನ್ನಿ. ನಡೀರಿ. ಮದುವೆಗೆ ಯಾರು ಕರೆಯೋದೇ ಬೇಡ ಅಂದ್ರು. ಇಲ್ಲಿ ನೋಡಿದ್ರೆ ಕಳ್ಳ ಪೊಲೀಸ್ ಎಲ್ಲ ಬರ್ತಿದ್ದಾರೆ.
ಈ ಫೋಟೋದಲ್ಲಿರೋನೇನಾದ್ರೂ ನೋಡಿದಿರಾ? ಇಲ್ಲ. ಮಾಲಾಶ್ರೀ ಓಡು. ಇವನು ಅಲ್ಲ. ಶುರು ಮಾಡಿಸಿ. ಓಲಗದವ್ರು ಬರ್ಲಿ ಇರಿ. ಶುರು ಆಯ್ತಲ್ಲ ವಾಲ್ಗ, ಇನ್ನಾದ್ರೂ ಶುರು ಮಾಡಿಸಿ ಮಂತ್ರ. ಹುಡುಗಿ ಅಪ್ಪನಾದ್ರೂ ಬರ್ಲಿ, ಇಲ್ದೇ ಇದ್ರೆ ಗಿನ್ನಿಸ್ದವ್ರು ಒಪ್ಪೋದಿಲ್ಲ. ನೀವು ಶುರು ಮಾಡಿ. ಶುಭ ಶುಭ ಕಾರ್ಯನೇ ಬನ್ನಿ. ಶುಭ 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 ಶುಭ. ತಾಳಿ ಕಟ್ಟೋದ್ರೊಳಗೆ ಅವರಪ್ಪ ಬರ್ತಾರೆ. ಐಮ್ ಸಾರಿ. ನೀವು ಇಲ್ಲಿ? ಅದು ರಾಜ, ಏನಯ್ಯ ನೀನಿಲ್ಲಿ? ಈ ಹುಡುಗಿ ಯಾರಯ್ಯ? ಅದು ಅದು ಅವರಿಬ್ರು ಮದುವೆ ಮಾಡ್ಕೊಂಡು ಅರ್ಜೆಂಟ್ ಆಗಿ ಅಮೆರಿಕಾಕ್ ಹೋಗ್ಬೇಕು. ಮತ್ತೆ ಬಂದು ಹಾಳು ಮಾಡ್ತಾ ಇದ್ದೀಯಲ್ಲಮ್ಮ. ಮದುವೆ ಯಾರಿಗೆ? ಇನ್ಯಾರಿಗೆ? ಈ ಪ್ರಸಾದನ್ಗೂ ಈ ಹುಡುಗಿಗೂ 25 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಟ್ಟಿದ್ದಾರಮ್ಮ. ಶುಭ ಸಿಕ್ಕಿದೆಯಲ್ಲಮ್ಮ ಸದ್ಯ, ಟೆನ್ಷನ್ ಕಡಿಮೆ ಆಯ್ತು. ಸುಧಾ, ನೀನು ಬಂದ್ಬಿಟ್ಯಮ್ಮ. ಇವ್ರು ಯಾರು? ಡ್ಯಾಡಿ, ಇವ್ ನೋಡಿದ್ಯಾ? ನನ್ನ ಮದ್ವೆ ಆಗ್ತೀನಿ ಅಂತ ನಮ್ಮ ಹತ್ರ ದುಡ್ಡಿಸ್ಕೊಂಡು ಈಗ ಇವ್ರ ಹತ್ರನೂ ದುಡ್ಡಿಸ್ಕೊಂಡು ಮದ್ವೆ ಆಗ್ತಿದ್ದಾನೆ. ಆ ಕಡೆ ಮದುವೆ ಮಾಡ್ಕೊಂಡು ಬಿಡಮ್ಮ, ಸದ್ಯ ಟೆನ್ಷನ್ ಕಡಿಮೆ ಆಯ್ತು ನನ್ಗೆ. ಡ್ಯಾಡಿ, ಯು ಸ್ಕೌಂಡ್ರಲ್. ಪ್ರಸಾದಿ ಓಡ. ಈ ಫೋಟೋದಲ್ಲಿರೋನೇನಾದ್ರೂ ನೋಡಿದಿರಾ? ಇಲ್ಲಯ್ಯ, ಸುಮ್ಮನೆ ಟೆನ್ಷನ್ ಮಾಡ್ಬೇಡ. ಈ ಫೋಟೋದಲ್ಲಿರೋನೇನಾದ್ರೂ ನೋಡಿದಿರಾ? ಅದ್ ನಾನೇನಪ್ಪ. 10,000. ಪೊಲೀಸಪ್ಪ ಅವನಿರ್ಲಿ, ಅಲ್ಲಿ ಓಡೋಗ್ತಾ ಇದ್ದಾರಲ್ಲ ಅವನ್ ಇಟ್ಕೊಂಬ. ನಾನೇ ನಿನ್ಗೆ 20,000 ಕೊಡ್ತೀನಿ. 20,000? ಇಟ್ಕೋ, ನಿನ್ನ ಆಮೇಲೆ ಬಂದು ಇಟ್ಕೋತೀನಿ. 20,000 ನೀ ಕೊಡು. 20,000 ನೀ ಕೊಡು. ಗಿನ್ನಿ ಸೇರೋ ಹುಚ್ಚಿನಲ್ಲಿ ಎಂತ ತಪ್ಪು ನಡೆದೋಯ್ತು. ಹೋಗ್ಲಿ ಬಿಡಿ, ನನ್ ಮಗಳ ಮದ್ವೆ ಆಗಿ ನನಗ್ ಟೆನ್ಷನ್ ಹಾಕಿದ್ದ ಮುಂಚೆ ವಿಷಯ ತಿಳಿತಲ್ಲ. ಬೇಜಾರ್ ಮಾಡ್ಕೋಬೇಡ ಶುಭ, ಆಗಿದ್ದೆಲ್ಲ ಒಳ್ಳೇದಕ್ಕೆ. ಏನೇ ಗೋಳ್ ನಿಂದು? ರಾಜಣ್ಣ, ನೆಮ್ಮದಿಯಾಗಿ ತಾಳಿ ಕಟ್ಟೋಕ್ಕೂ ಜಾಗ ಸಿಗ್ತಾ ಇಲ್ಲ ಈ ಪ್ರಪಂಚದಲ್ಲಿ. ಎಲ್ಲಂದ್ರಲ್ಲಿ ತಾಳಿ ಕಟ್ಟಕ್ಕಾಗತ್ತಾ ಸರ್? ಇವ್ರನ್ನ ನಿಮ್ ಗಿನ್ನಿಸ್ ರೆಕಾರ್ಡಿಗೆ ಸೇರ್ಸ್ಕೊಂಡ್ಬಿಡಿ. ಥ್ಯಾಂಕ್ ಯು. ಒಂದು ತಪ್ಪಿದ್ರೆ ಇನ್ನೊಂದು ಸಿಕ್ತು. ಕಟ್ಟಯ್ಯ ತಾಳಿನ. ಬಾಳಶ್ರೀ ಅಂತೂ ತಾಳಿ ಕಟ್ಟ ಯೋಗ ಬಂತು. ಕರ್ಕೊಂಡು ಹೋಗಿ ಹನಿಮೂನ್ಗೆ. ಶುಭ, ನಾನು ಏನೋ ನೆನ್ಸ್ಕೊಂಡು ಬೆಂಗಳೂರಿಗೆ ಬಂದೆ, ಅದ್ರಲ್ಲಿ ನಡೆದಿದ್ದೆ ಬೇರೆ. ಬರ್ತೀನಿ. ಎಲ್ರಿಗೂ ರಾಜ. ಏನ್ ಸುಧಾ? ಸುಧಾ ಎಲ್ಲಿ? ಸುಧಾ ಸುಧಾ ಸುಧಾ